ಭಾರತ ಮತ್ತು ಪಾಕಿಸ್ತಾನ ಎರಡು ಒಂದೇ ಬ್ರಿಟಿಷ್ ಕಾನೂನಿಂದ ಹುಟ್ಕೊಂಡದ್ದು ಕೂಡ. ಆದರೆ ಪಾಕಿಸ್ತಾನ ಯಾಕೆ ನಮಗಿಂತ ಒಂದು ದಿವಸ ಮುಂಚೆ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ? ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟು ಜುಲೈ 4, 1947ರಂದು ಬ್ರಿಟಿಷ್ನ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಯಿತು. ಜುಲೈ 18ಕ್ಕೆ ಬ್ರಿಟಿಷ್ ಮನೆತನದ ಒಪ್ಪಿಗೆ ಕೂಡ ಸಿಕ್ತು. ಇದರಲ್ಲಿ ಆಗಸ್ಟ್ 15, 1947ರಂದು ಭಾರತ ಮತ್ತು ಪಾಕಿಸ್ತಾನ ಅನ್ನೋ ಎರಡು ಹೊಸ ಸ್ವತಂತ್ರ ದೇಶಗಳು ಅಸ್ತಿತ್ವಕ್ಕೆ ಬರ್ತವೆ ಅಂತ ಡಿಸೈಡ್ ಆಗಿತ್ತು. ಹಾಗಿದ್ದಾಗಲೂ ಕೂಡ ಪಾಕಿಸ್ತಾನ ಯಾಕೆ ಆಗಸ್ಟ್ 14ನೇ ತಾರೀಕನ್ನು ಸ್ವತಂತ್ರ ದಿನಾಚರಣೆ ಅಂತ ಆಚರಿಸ್ತಾ ಇದೆ? ಸ್ವತಃ ಜಿನ್ನಾ ಅವರೇ ತಮ್ಮ ಭಾಷಣದಲ್ಲಿ ಆಗಸ್ಟ್ 15ನೇ ತಾರೀಕು ಪಾಕಿಸ್ತಾನ ಸ್ವತಂತ್ರ ದಿನ ಅಂತ ಹೇಳಿದರು. ಅದಷ್ಟೇ ಅಲ್ಲ, ಪಾಕಿಸ್ತಾನದ ಮೊದಲ ಸ್ಟ್ಯಾಂಪ್ಸು ಮತ್ತು ಪೋಸ್ಟ್ ಕಾರ್ಡ್ಗಳಲ್ಲೂ ಕೂಡ ಆಗಸ್ಟ್ 15 ಅಂತಲೇ ಪ್ರಿಂಟ್ ಆಗಿತ್ತು. ಹಾಗಾದರೆ ಇದು ಒಂದು ದಿನ ಮುಂಚೆ ಅಂದರೆ ಆಗಸ್ಟ್ 14ಕ್ಕೆ ಹೇಗೆ ಬದಲಾಯಿತು? ಅಲ್ಲಿ ಏನಾಯಿತು ಅಂದರೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ತಕ್ಷಣ ಭಾರತದ ವೈಸ್ರಾಯ್ ಆಗಿದ್ದಂತಹ ಮೌಂಟ್ ಬ್ಯಾಟನ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ಬದಲಾಗ್ತಾ ಇದ್ರು. ಗವರ್ನರ್ ಜನರಲ್ ಆದಮೇಲೆ ಅವರು ಭಾರತೀಯ ಕ್ಯಾಬಿನೆಟ್ ಹೇಳಿದಂತೆ ಕೇಳಬೇಕಿತ್ತು. ಆದರೆ ವೈಸ್ರಾಯ್ ಆಗಿದ್ದಾಗ ಅವರಿಗೆ ನೇರವಾಗಿ ಬ್ರಿಟಿಷ್ ರಾಜಮನೆತನದಿಂದ ಅಧಿಕಾರ ಸಿಕ್ಕಿತ್ತು. ಅಂದರೆ ಅವರು ಭಾರತದ ಗವರ್ನರ್ ಜನರಲ್ ಆದಮೇಲೆ ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡೋದಕ್ಕೆ ಅವರಿಗೆ ಅಧಿಕಾರ ಇರ್ತಿರ್ಲಿಲ್ಲ. ಅದಕ್ಕೆ ಮೌಂಟ್ ಬ್ಯಾಟನ್ನು ಆಗಸ್ಟ್ 13ನೇ ತಾರೀಕು ಕರಾಚಿಗೆ ಹೋಗ್ತಾರೆ. 14ನೇ ತಾರೀಕು ಪಾಕಿಸ್ತಾನಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಆಮೇಲೆ 14ನೇ ತಾರೀಕು ಸಂಜೆ ದೆಹಲಿಗೆ ಬರ್ತಾರೆ. ಆಗಸ್ಟ್ 15ರ ಮಧ್ಯರಾತ್ರಿ 12 ಗಂಟೆಗೆ ಭಾರತಕ್ಕೆ ಸ್ವತಂತ್ರ ಘೋಷಣೆ ಮಾಡ್ತಾರೆ. ಇಷ್ಟೆಲ್ಲ ಆದರೂ 1949ರವರೆಗೆ ಪಾಕಿಸ್ತಾನ ಆಗಸ್ಟ್ 15ನೇ ತಾರೀಕೆ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇತ್ತು. ಯಾಕಂದರೆ ಆ ದಿನ ಇಸ್ಲಾಂ ಧರ್ಮದ ಪವಿತ್ರ ದಿನವಾದ ರಂಜಾನಿನ 27ನೇ ದಿನ ಆಗಿತ್ತು ಅಂತ. ಅಸಲಿಗೆ ಈ ಆಗಸ್ಟ್ 15ನೇ ತಾರೀಕನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ನಿಮ್ಗೇನಾದರೂ ಗೊತ್ತಾ? ಇದ್ರ ಹಿಂದೆ ಜಪಾನ್ ದೇಶದ ಕನೆಕ್ಷನ್ ಇದೆ. ಅದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.